ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಊಟಿ ಊಟಿ ಊಟಿಯಲ್ಲಿ ಪಾಟಿ 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 ಸಂಗಡ ಬೆಂಗಳೂರಲ್ಲಿ ಐಟಿ ಐಟಿ. ಈ ಹಳಾದ ಸಿಸ್ಟಮ್ನ ಮೊದಲು ಚೇಂಜ್ ಮಾಡಬೇಕು. ಯಾರಾದರೂ ಸ್ವಲ್ಪ ಜನಗಳ ಕಣ್ಣಿಗೆ ಬಿದ್ದರೆ ಸಾಕು, ಈ ಇನ್ಕಮ್ ಟ್ಯಾಕ್ಸ್ ನೋಡು ಲಾರಿ ಸೂಟ್ ಕೇಸು ಎಲ್ಲ ತೊಗೊಂಡು ಬಂದು ಸಿಕ್ಕಿದ್ನೆಲ್ಲ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಸೋ ಸ್ಯಾಡ್. ಲೋ ಪಥೋಳಿ, ಅಲ್ಲಿ ಅಡುಗೆ ಮನೆಯಲ್ಲಿ ಅಷ್ಟೊಂದು ಪಾತ್ರೆ ಬಿದ್ದಿವೆ, ತೊಳೆಯೋದು ಬಿಟ್ಟು ಇಲ್ಲೇನು ಕುಂಟ್ನಾಯಿ ಥರ ಕಾಲೆತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಬನ್ನಿ ಗುರುಗಳೇ, ನಿಮ್ಮ ಪಾತ್ರೆ ತೊಳೆಯೋದಂಗೆ ಇಲ್ಲಿ ನಮ್ಮ ಸಿನಿಮಾ ಹೀರೋಗಳು ಮನೆಗೆ ನುಗ್ಗಿ ಆಗಲಿ ಐಟಿ ಅಧಿಕಾರಿಗಳು ತೊಳೆಯೋಕೆ ಶುರು ಹಚ್ಕೊಂಡ್ಬಿಟ್ಟವ್ರೆ. ಹೌದೇನಾ? ಹುಡುಕ್ಲಿ ಯಾರ್ಯಾರ ಸಂಪತ್ತು ಎಷ್ಟೆಷ್ಟಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ಈ ಗುರುಗಳೇ, ಮಾವೊಂದು ಮಲ್ದುದ್ದ ಇದ್ರೆ ಸೊಸೆಗೇನು ಬಂತು ಲಾಭ ಅನ್ನಂಗೆ ಐತೆ ನಿಮ್ಮ ಮಾತು. ಡೋಂಟ್ ಮಿಸ್ಟೇಕ್ ಮೀ, ನಾನು ಹೇಳಿದ್ದು ಮಾವನ ಜಡೆ ಬಗ್ಗೆ. ಅದಿರಲಿ ಕಣ, ನೀನು ಅವಾಗವಾಗ ನಮ್ಮಪ್ಪ ಕೋಟ್ಯಾಧಿಪತಿ ನಾವೇನು ಬೀದಿಗೆ ಬರಲ್ಲ ಅಂತ ಸಿಕ್ಕಲ್ಲೆಲ್ಲ ಹೇಳ್ತಿರ್ತೀಯಲ್ವಾ? ನಿಮ್ಮನೆ ಮೇಲೆ ಇಟ್ಟಿದ್ದಾಳೆ ಆಗಿಲ್ವೇನೋ? ಯಾಕಾಗಿಲ್ಲ, ಒಂದು ಸಲ ಬಂದು ಫುಲ್ಲು ರೇಟ್ ಮಾಡಿದ್ರು, ಆದರೆ ಅವ್ರಿಗೇನೂ ಸಿಕ್ಕಿಲ್ಲ. ನಮ್ಮ ಅಪ್ಪಂದು ಕಿತ್ತೋಗಿರೋದೆ ಹಳೆ ಎಕ್ಕಡ ಬಿಟ್ಟು. ಪೊಲಿಟಿಕಲ್ ಬಾಸ್. ಹೊಸ ವರ್ಷಾಚರಣೆಗೆಂದು ಸಿಂಗಪುರ್ಗೆ ತೆರಳಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮನೆಗೆ ಆಗಮಿಸುತ್ತಿದ್ದಾರೆ. ಈ ಯಾಳಾದ ಮೀಡಿಯಾದವರು ನಾನು ಟಾಯ್ಲೆಟ್ಗೆ ಹೋದ್ರು ಹಿಂದೆನೇ ಬರ್ತಾರೆ, ಕೂರಂಗಿಲ್ಲ ನಿಲ್ಲಂಗಿಲ್ಲ. ಏನು ಕುಮಾರಣ್ಣವ್ರು ಇವಾಗ ಬಂದ್ರ? ನೆನ್ನೆ ನೀವು ಬರ್ತಿರೋದಕ್ಕೆ BJPಯವರು ಸ್ವಾಗತ ಕೋರಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದರಲ್ಲಿ ಬ್ರದರ್, ಏನು ಅವುಗಳು ನಾನಿನ್ನೂ ಇಲ್ಲಿ ಕಾಲಿಡ್ತಿದ್ದಂಗೆ ಅಟ್ಕಾಯಿಸ್ಕೊಂಡಿದ್ದೀರಿ. ಏನಿಲ್ಲ, ನೆನ್ನೆ ನಮ್ಮ ಸಿನಿಮಾದವ್ರ ಮನೆ ಮೇಲೆಲ್ಲ IT ರೇಡ್ ಆಗೈತೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಬಂದೆ. ಅದರಲ್ಲಿ ಏನಿದೆ ಬ್ರದರ್, ಟ್ಯಾಕ್ಸ್ ಅಂತಕ್ಕಂಥದ್ದು ಕಟ್ಟಿದ್ರೆ ಸೇಫು, ಇಲ್ಲ ಅಂತಂದರೆ ಅವರೇ ಕಟ್ಟಿಸ್ತಾರೆ. ಹೌದಾ? ಅಷ್ಟೇನಾ? ಹೋಗ್ಲಿ ಬಿಡಿ. ಈಗ ನಿಮ್ಮನೆ ಮೇಲೆ ರೈಡ್ ಮಾಡಿಸ್ಬೇಕು ಅಂದರೆ ಯಾರಿಗೆ ಹೇಳಬೇಕು? ಸ್ಕೂಲಲ್ಲಿ ಪ್ರಿನ್ಸಿಪಾಲ್ಗೆ ಹೇಳ್ದಂಗೆ ಅಮಿತ್ ಶಾಗ ಅಥವಾ ಮೋದಿಗೆ ಹೇಳಬೇಕಾ? ಗಂಡ ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.